ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಪಂಜಾಬ್ ಕಿಂಗ್ಸ್ ತಂಡದ ಯುವ ಬ್ಯಾಟರ್ ಪ್ರಿಯಾಂಶ್ ಆರ್ಯ ಭರ್ಜರಿ ಸೆಂಚುರಿಯನ್ನು ಸಿಡಿಸಿದ್ದಾರೆ. ಈ ಮೂಲಕ ಯುವ ದಾಂಡಿಗ ಪ್ರಿಯಾಂಶ್ ಆರ್ಯ ಹೊಸ ವಿಶ್ವ ದಾಖಲೆ ಬರೆದಿದ್ದಾರೆ. ಕೇವಲ 39 ಎಸೆತಗಳಲ್ಲಿ ಶತಕ ಬಾರಿಸಿ ಪರಾಕ್ರಮ ಮೆರೆದು ಭಾರಿ ಸುದ್ದಿಯಲ್ಲಿರುವ ಈ ಪ್ರಿಯಾಂಶ್ ಆರ್ಯ ಯಾರು? 30 ಲಕ್ಷದಿಂದ 3 ಕೋಟಿಗೆ ಪಂಜಾಬ್ ಸೇರಿದ್ದು ಹೇಗೆ ಅನ್ನೋದರ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಪಂಜಾಬ್ ಕಿಂಗ್ಸ್ ತಂಡದ ಬ್ಯಾಟ್ಸ್ಮನ್ ಪ್ರಿಯಾಂಶ್ ಆರ್ಯ ಮಂಗಳವಾರ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ 39 ಎಸೆತಗಳಲ್ಲಿ ಶತಕವನ್ನು ಸಿಡಿಸಿದರು. ಇದು ಇವರ ಕೇವಲ 4ನೇ ಇಂಡಿಯನ್ ಪ್ರೀಮಿಯರ್ ಲೀಗ್ ಪಂದ್ಯವಾಗಿತ್ತು. ಆದರೆ 5 ಬಾರಿ ಚಾಂಪಿಯನ್ ಪಟ್ಟ ಅಲಂಕರಿಸಿದ ಚೆನ್ನೈ ವಿರುದ್ಧ ಪ್ರಿಯಾಂಶ್ ಆಟ ಕಂಡು ಎಲ್ಲರೂ ಶಾಕ್ ಆದರು. ಎಡಗೈ ಬ್ಯಾಟ್ಸ್ಮನ್ 9 ಸಿಕ್ಸರ್ಗಳು ಮತ್ತು 7 ಬೌಂಡರಿಗಳನ್ನು ಬಾರಿಸಿ 13ನೇ ಓವರ್ನಲ್ಲಿ ಪತಿರಾಣ ಬೌಲಿಂಗ್ನಲ್ಲಿ 22 ರನ್ ಗಳಿಸುವ ಮೂಲಕ ಶತಕವನ್ನು ತಲುಪಿದರು. ಇನ್ನು 24ರ ಹರೆಯದ ಪ್ರಿಯಾಂಶ್ಗೆ ಇದು ಮೊದಲ IPL ಕೂಟ. ಇದೇ IPL ಸೀಸನ್ನಲ್ಲಿ ಇವರು ಗುಜರಾತ್ ಟೈಟನ್ಸ್ ವಿರುದ್ಧ ಮೊದಲ ಪಂದ್ಯವನ್ನು ಆಡಿದರು. ಈ ಪಂದ್ಯದಲ್ಲಿ ಇವರು 23 ಎಸೆತಗಳಲ್ಲಿ 47 ರನ್ ಸಿಡಿಸಿ ಗಮನವನ್ನು ಸೆಳೆದಿದ್ದರು. ಇದೀಗ ಶತಕ ಸಿಡಿಸಿ ಹೊಸ ಸೆನ್ಸೇಷನಲ್ ಆಟಗಾರರಾಗಿದ್ದಾರೆ. ಪ್ರಿಯಾಂಶ್ ಆರ್ಯ ಮೂಲತಃ ಉತ್ತರ ಪ್ರದೇಶದವರು, ಆದರೆ ದೆಹಲಿ ಪರ ದೇಶೀಯ ಕ್ರಿಕೆಟ್ ಆಡುತ್ತಾ ಬಂದಿದ್ದಾರೆ. ಪ್ರಿಯಾಂಶ್ ಪೋಷಕರು, ಶಿಕ್ಷಕರು, ಇದೇ ಕಾರಣಕ್ಕೆ ಇವರ ಬಾಲ್ಯ, ಕ್ರಿಕೆಟ್ ಬದುಕು ಎಲ್ಲವೂ ದೆಹಲಿಯಲ್ಲೇ ಆಗಿದೆ. ಇದಕ್ಕೆ ಮೊದಲು ಡೆಲ್ಲಿ ಪ್ರೀಮಿಯರ್ ಲೀಗ್ ಸೈಯದ್ ಮುಷ್ತಾಕ್ ಅಲಿ ಟೂರ್ನಿಮೆಂಟ್ನಲ್ಲಿ ಇಂಥದ್ದೇ ಹೊಡಿಬಡಿ ಇನ್ನಿಂಗ್ಸ್ ಮೂಲಕ ಗಮನವನ್ನು ಸೆಳೆದಿದ್ರು. ಕಳೆದ ವರ್ಷ ಆಗಸ್ಟ್ 31ರಂದು ನವದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಆಯುಷ್ ಬಡೋನಿ ನೇತೃತ್ವದ ಸೌತ್ ದೆಹಲಿ ಸೂಪರ್ ಸ್ಟಾರ್ ಪರ ನಾರ್ತ್ ದೆಹಲಿ ಸ್ಟ್ರೈಕರ್ಸ್ ವಿರುದ್ಧ ಆಡುವಾಗ ಒಂದೇ ಓವರ್ನಲ್ಲಿ 6 ಸಿಕ್ಸರ್ಗಳನ್ನು ಬಾರಿಸಿ ಸುದ್ದಿಯಾಗಿದ್ದರು. ಇದೇ ಕಾರಣಕ್ಕೆ ಈ ಬಾರಿ ಇವರನ್ನು ಪಂಜಾಬ್ ತಂಡ ಖರೀದಿ ಮಾಡಿತು. RCB ಕೈಯಿಂದ ಪ್ರಿಯಾಂಶ್ ಜಸ್ಟ್ ಮಿಸ್. IPL ಹರಾಜಿನಲ್ಲಿ ಪ್ರಿಯಾಂಶ್ ಆರ್ಯ ಖರೀದಿಸಲು ಹಲವು ತಂಡಗಳು ಆಸಕ್ತಿಯನ್ನು ತೋರಿದ್ವು. ಈ ಪೈಕಿ RCB ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಪ್ರಿಯಾಂಶ್ ಆರ್ಯ ಖರೀದಿಗೆ ಬಿಡ್ ಅನ್ನು ಆರಂಭಿಸಿದ್ವು. ನಂತರ ಪಂಜಾಬ್ ಕೂಡ ಈ ಯುವ ಆಟಗಾರನಿಗೆ ಖರೀದಿಗೆ ಆಸಕ್ತಿಯನ್ನು ತೋರಿತು. ಈ ಪೈಕಿ RCB ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಪ್ರಿಯಾಂಶ್ ಆರ್ಯ ಮೇಲೆ ಸಾಕಷ್ಟು ನಮ್ಮ ಟೀಮಿಗೆ ಕರ್ಕೋಬೇಕು ಅನ್ನೋ ಆಸಕ್ತಿಯನ್ನು ತೋರಿತು. ನಂತರ ನೋಡ್ತಾ ಇದ್ದಂತೆ ಪ್ರಿಯಾಂಶ್ ಆರ್ಯ ಅವರ ಖರೀದಿ ಮೌಲ್ಯ 3.80 ಕೋಟಿ ರೂಪಾಯಿಗೆ ಏರಿತ್ತು. ಪಂಜಾಬ್ ಈ ಆಟಗಾರರನ್ನು ಬಿಡಲು ಸುತಾರಾಮ್ ತಯಾರಿ ಇಲ್ಲದ ಕಾರಣ ಬಿಡ್ಡಿಂಗ್ ಮೌಲ್ಯವನ್ನು ಮತ್ತಷ್ಟು ಹೆಚ್ಚಿಸಲು ಸಿದ್ಧವಾಯಿತು. ಆದರೆ ತನ್ನ ಅಂದಾಜಿನ ಮೌಲ್ಯದ ಮಿತಿ ಮೀರಿದ್ರಿಂದ RCB ಬಿಡ್ಡಿಂಗ್ ಸ್ಪರ್ಧೆಯಿಂದ ಹೊರಬೀಳುವ ಮೂಲಕ ಪ್ರಿಯಾಂಶ್ ಖರೀದಿಯ ಆಸೆಯನ್ನು ಕೈಬಿಡಿತು. ಈ IPLನಲ್ಲಿ 4 ಪಂದ್ಯಗಳಲ್ಲಿ ಆರ್ಯ 39.50 ಸರಾಸರಿ ಮತ್ತು 210.66 ಸ್ಟ್ರೈಕ್ ರೇಟ್ನಲ್ಲಿ 158 ರನ್ ಗಳಿಸಿದ್ದಾರೆ. IPL ಇತಿಹಾಸದಲ್ಲಿ ಅತಿ ವೇಗದ ಶತಕ ಸಿಡಿಸಿದ ಅನ್ಕ್ಯಾಪ್ಡ್ ಆಟಗಾರ ಎಂಬ ದಾಖಲೆಯನ್ನು ಪ್ರಿಯಾಂಶ್ ಆರ್ಯ ತಮ್ಮದಾಗಿಸಿಕೊಂಡಿದ್ದಾರೆ. ಒಟ್ನಲ್ಲಿ ಚೊಚ್ಚಲ IPL ಟೂರ್ನಿಯಲ್ಲೇ ಪಂಜಾಬ್ ಕಿಂಗ್ಸ್ ತಂಡದ ಯುವ ದಾಂಡಿಗ ಭರ್ಜರಿ ಸೆಂಚುರಿ ಸಿಡಿಸಿ ಹಲವು ದಾಖಲೆಯನ್ನು ನಿರ್ಮಿಸಿರುವುದು ವಿಶೇಷ. ಇವರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.